ವೆಲ್ಕಮ್ ಟು ದಿನಚರಿಯಾದ ದಿನ 51 ಗೈಸ್. ಮತ್ತು ನಮ್ ಕಡೆಯಿಂದ ಒಂದು ಸಣ್ಣ ತಪ್ಪಾಗಿದೆ, ದಯವಿಟ್ಟು ಶ್ರಮ ಇರಲಿ. ನಿನ್ನೆ ವಿಡಿಯೋ ಹಾಕಕ್ ಆಗ್ಲಿಲ್ಲ, ಯಾಕಂದ್ರೆ ವರ್ಕ್ ಲೋಡ್ ಜಾಸ್ತಿ ಆಗಿ ತಲೆ ಭಾರ ಆಗಿ ನಿದ್ದೆ ಅಂತೂ ಸಕ್ಕತ್ತಾಗಿ ಬಂದ್ಬಿಡ್ತು. ಆದ್ರೂ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂ ಪರವಾಗಿಲ್ಲ, ಮಲಿಕಡೆ ಟೈಮಲ್ಲಿ ಹೆಂಗಾರ ಒಂದ್ 10-11 ಗಂಟೆಗಾರ ಎಡಿಟ್ ಮಾಡಿ ಬಿಟ್ಬಿಡುವ ಅನ್ಕೊಂಡೆ. ಆದ್ರೆ ಅಲ್ಲಿ ಮುಗಿದಿತ್ತೆ 12:30. ಅದಕ್ಕೆ ಯಾಕಪ್ಪ ಸುಮ್ನೆ ರಿಸ್ಕೋ, ರಸ್ಟ್ ತಿನ್ಕೊಂಡು ಬೇಗ ಮಲಿಕೋ ಅಂತ ಮಲಿಕೋಬಿಟ್ಟೆ. ಮತ್ತೆ ಗೈಸ್, ಈ ವಿಡಿಯೋ ಏನ್ ನೋಡ್ತಾ ಇದೀರಾ, ಇದು ನೆನ್ನೆದು ಮೊನ್ನೆದು ಎರಡು ಸೇರಿ ಮಿಕ್ಸ್ ಆಗಿರೋ ವಿಡಿಯೋ. ಯಾರು ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ನೋಡಿ ಅಭಿವೃದ್ಧಿಗೊಳಿಸಿ. ಒಂದು ಈವೆಂಟ್ ಬುಕ್ ಆಗಿತ್ತು ಗೈಸ್ ಮೊನ್ನೆ. ಇವತ್ತು ನಿನ್ನೆ ಎಲ್ಲ ವರ್ಕ್ ಲೋಡ್ ಎಲ್ಲ ಆ ಕಡೆಗೇನೆ, ಎಡಿಟಿಂಗ್ ಕಡೆ ಕೈಯೂ ಹಾಕ್ಲಿಲ್ಲ, ಕಾಲು ಹಾಕ್ಲಿಲ್ಲ, ತಲೆನೇ ಹಾಕ್ಲಿಲ್ಲ ಆ ಕಡೆಗೆ ಅನ್ಕೊಳ್ಳಿ. ಈ ತರ ಎಲ್ಲ ಅನ್ಕೊಂಡು ಗೈಸ್, ಇದ್ರೆ ನಿಮ್ಗೊಂದು ಡೌಟ್ ಬರ್ಬೋದು, ಈ ಜಾಗದಲ್ಲಿ ನೀನೇನ್ ತಿಂತೀಯಾ? ಮೀನ್ಸ್ ಹೋಗಿ ಉಪ್ಸಾರು ಮುದ್ದೆ ಹುಡಿಕೊಂಡು ಹೋಗಿ ತಿಂತೀಯಾ, ಇಲ್ಲ ಅಲ್ಲೇ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀಯಾ ಅಂತ ಕೇಳ್ಬೋದೇನೋ ನೀವು ಕೇಳ್ದಿದ್ರು ಹೇಳ್ಬಿಡ್ತೀನಿ, ಕೇಳಿಸ್ಕೊಬಿಡಿ ಗೈಸ್. ಮುದ್ದೆ ಉಪ್ಸಾರು ಸಿಕ್ಕಿದ್ರೆ ಸಿಕ್ತಂಗೆ, ಇಲ್ಲ ಅಂದ್ರೆ ಅಲ್ಲೇನ್ ಸಿಗ್ತದೆ ಜೈ ಅನ್ಸದೆ. ಮತ್ತೆ ಇದ್ರಲ್ಲಿ ಒಂದು ಅನುಭವ ಹೇಳ್ಬೇಕು ಗೈಸ್. ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು, ನಾನು ಊಟಕ್ಕೆ ಕುತ್ಕೊಂಡ, ಎಲ್ಲ ಪ್ಯಾಕ್ ಆಗಿ ಹೋಗಿತ್ತು. ಒಬ್ರು ಅಂಕಲ್ ಮಾತ್ರ ಇದ್ರು. ಪಾಪ ಮನುಷ್ಯ ಮಾತ್ರ ಒಳ್ಳೆ ಮನುಷ್ಯ. ಯಾಕಂತ ಹೇಳ್ತೀನಿ ಕೇಳಿ. ನಾನ್ ಕೇಳಿದ ಐಟಮು ರಸಮು ಅನ್ನ ಹಪ್ಳ ಮಾತ್ರ ಮಿಸ್ ಇಲ್ದೆ ತಗೊಂಡ್ ಕೊಟ್ರು. ಅದಕ್ಕೆ ಅವ್ರು ನನ್ ಮನ್ಸ್ ಗೆದ್ಬಿಟ್ರು ಗೈಸ್. ಇದೇ ಹೋಗಿ ಬೇರೆಯವ್ರು ಯಾರ ಹತ್ರ ಹೇಳಿದ್ರೆ 2 ಐಟಮ್ ಹಾಕ್ಬಿಟ್ಟು ಮರ್ತ್ಕೊಬಿಡ್ತಾರೆ. ಆದ್ರೆ ಅಂಕಲ್ ಒಂದ್ ಐಟಮ್ ಇಲ್ಲ ಅಂದ್ರೂ ಹುಡಿಕ ಬಂದು ಹೇಳ್ಬಿಟ್ಟು ಹೋದ್ರು. ನಂಗೆ ಒಂಥರ ಖುಷಿ ಆಗೋಯ್ತು ಗೈಸ್. ಅಂಕಲ್ ತುಂಬಾ ವಯಸ್ಸಾಗೈತೆ, ಆದ್ರೆ ಅಂಕಲ್ ಕೆಲ್ಸ ನೋಡಿದ್ರೆ ನಂಗೆ ಅಷ್ಟೇ ಇಲ್ಲ, ಭೂಮಿ ಮೇಲೆ ಎಂತ ಮನುಷ್ಯ ಅವ್ರ. ಮತ್ತೆ ಏನೇನ್ ಗೈಸ್, ನೀವು ಏನಿಲ್ಲ, ಖುಷಿಯಾಗಿ ಸಿಗೋಣ.